1993ನೇ ಇಸ್ವಿ ಜನವರಿ 16 ಒಂದು ಫುಟ್ಬಾಲ್ ಮ್ಯಾಚಲ್ಲಿ ಕೆಳಗಡೆ ಬಿದ್ದು ಪ್ಯಾರಲೈಸ್ ಆಗಿಬಿಟ್ಟೆ. ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ದಾಖಲೆಯನ್ನು ನಾವು ಪಡೆದ್ವಿ. ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ನಾನು ಕೆಲವು ದಿನಗಳು ಅಥವಾ ಕೆಲವು ತಿಂಗಳುಗಳು ಇದ್ವಿ ಅಂತ ಹೇಳಕ್ಕೆ ಬರೋದಿಲ್ಲ. ಕೊನೆಯಲ್ಲಿ ಹೇಳ್ತೀನಿ ನಾನು ಎಷ್ಟು ದಿನ ಅಲ್ಲಿ ನಿಮ್ಹಾನ್ಸಲ್ಲಿ ಇದ್ದೆ ಅಂತ. ಆದರೆ ಒಂದು 10 ದಿನದಲ್ಲಿ ನನಗೆ ಗೊತ್ತಾಯಿತು ನಿಮ್ಹಾನ್ಸ್ ಆಸ್ಪತ್ರೆ ಬಂದು ಒಂದು ಶೈಕ್ಷಣಿಕ ಕಾರ್ಯಕ್ರಮವನ್ನು ನಡೆಸುವಂಥ ಒಂದು ಆಸ್ಪತ್ರೆ. ಹಂಗಂದರೆ ಇಟ್ಸ್ ಎನ್ ಎಜುಕೇಷನಲ್ ಹಾಸ್ಪಿಟಲ್. ಹಂಗಂತ ಹೇಳಿದ್ರೆ ನೂರಾರು ವಿದ್ಯಾರ್ಥಿಗಳು ಬರ್ತಾರೆ. ಅವ್ರಿಗೆಲ್ಲ ತಿರ್ಗಾ ಫಸ್ಟಿಂದ ಕೇಳ್ತಾರೆ. ಅವರು ಏನಾಯಿತು ಹೇಳಪ್ಪ ನಿನಗೆ? ಮೇಡಮ್ ನಾನು ಫುಟ್ಬಾಲ್ ಆಡ್ತಿದ್ದೆ ಮೇಡಮ್, ಕೆಳಗೆ ಬಿದ್ದುಬಿಟ್ಟು. ಆಮೇಲೆ ಎಲ್ಲಾಯಿತು, ಎಲ್ಲಿ ನೋವು ಬಂತು ಮೇಡಮ್, ಹಿಂಗಾಯಿತು ಮೇಡಮ್ ಅಂತ ಹೇಳಿ 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 ಈಗಾಗಲೇ ಖಿನ್ನತೆಗೆ ಒಳಗಾಗ್ಬಿಟ್ಟಿದ್ದೆ. ಈ ಎಲ್ಲ ಘಟನೆಗಳಲ್ಲಿ ನಾವು ಮರೆಯಲಾರದ ಒಂದು ಘಟನೆ, ಐ ವಿಶ್ ಐ ಕುಡ್ ಶೋ ಯು ದಟ್ ಹಿಂದ್ಗಡೆ ಆಗಿರ್ತಕ್ಕಂಥದ್ದು. ಸುಮಾರು ದಿನಗಳು ಆಸ್ಪತ್ರೆಯಲ್ಲಿ ನಾನು ಬೆಡ್ ಪೇಷಂಟಾಗಿದ್ದಾಗ ತೂಕ ತುಂಬ ಜಾಸ್ತಿಯಾಗಿ ಆಲ್ಮೋಸ್ಟ್ ಸುಮಾರು ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ, ಬಟ್ ಇದರಿಂದ ಈಗಿರೋ ದಪ್ಪಕ್ಕಿಂತ 2-3 ಪಟ್ಟು ದಪ್ಪ ಇದ್ದೆ ಹಿಪ್ಪಿಂದ ಮೇಲೆ. ಬೆಡ್ ಸೋರ್ ಶುರುವಾಯಿತು. ಈಗ ಬೆಡ್ ಸೋರ್ ಏನು ಅಂತ ನಿಮ್ಮ ಕೆಲವರು ಗೊತ್ತಿಲ್ಲದೆ ಇರಬಹುದು. ಮಲಗಿ ಒತ್ತಡಕ್ಕೆ ಬರುವಂಥ ಒಂದು ಗಾಯ, ಹಾಸಿಗೆ ಒತ್ತಡಕ್ಕೆ ಬರ್ತಕ್ಕಂಥ ಒಂದು ಗಾಯ. ಈ ಗಾಯದ ಒಂದು ಸುಂದರತೆ ಏನು ಅಂತ ಹೇಳಿದ್ರೆ, ಅದು ಆಳ ಹಾಕ್ಕೊಂಡೇ ಹೋಗುತ್ತೆ. ಅದು ಜಸ್ಟ್ ಆಳ ಹಾಕ್ಕೊಂಡೇ ಹೋಗುತ್ತೆ. ಹಂಗೆ ಆಳ ಜಾಸ್ತಿ ಆಗುತ್ತೆ ದಿನ. ಏಕೆಂದರೆ ರಕ್ತ ಚಲನೆ ಆಗದೇ ಇರತಕ್ಕಂಥ 1-2-3 ಭಾಗದಲ್ಲಿ, ಒತ್ತಡ ಪಡುವಂಥ ಭಾಗದಲ್ಲಿ, ಮೂಳೆ ಅಥವಾ ಹಿಂದ್ಗಡೆ ಅಥವಾ ನನ್ನ ಈ ಹಿಂದೆ ಭಾಗದಲ್ಲಿ ಎಲ್ಲೆಲ್ಲಿ ಅದು ಒತ್ತಡ ಜಾಸ್ತಿ ಇದೆಯೋ ಹಾಸಿಗೆ ಮೇಲೆ, ಅಲ್ಲೆಲ್ಲ ಪ್ರೆಷರ್ ವೂಂಡ್ಸ್ ಅಂತ ಕರೀತಾರೆ, ಒತ್ತಡಕ್ಕೆ ಬರುವಂಥ ಒಂದು ಗಾಯ. ಆ ರೀತಿಯಾಗಿ ನನಗೆ ಈ ಒಂದು ಬೆಡ್ ಸೋರ್ ಬಂದ ಮೇಲೆ ನಿಮಗೆ ಖಂಡಿತವಾಗ್ಲೂ ನಿಮಗೆಲ್ರಿಗೂ ಕೇಳಲ್ಪಟ್ಟಿರ್ತೀರ, ಬಟ್ ಸ್ಟಿಲ್ ಫಾರ್ ದೋಸ್ ಆಫ್ ಯು ಡೋಂಟ್ ನೋ, ಈ ಬೆಡ್ ಸೋರ್ ಎಂಬತಕ್ಕಂಥದ್ದು ಡೈಲಿ ಬಂದು ಒಂದು ಆಪ್ರೇಷನ್ ಬ್ಲೇಡ್ ತೊಗೊಂಬಂದು ಕೆರೀತಾರೆ. ಅದನ್ನು ಫುಲ್ಲಾಗಿ ಹಂಗೆ ಕೆರೀತಾರೆ. ಕೆರೆದು ರಕ್ತ ಬರೆಸ್ತಾರೆ. They will simply scrape the outside part of the wound and make the blood flow. If the blood flows, the healing is happening ಅಂತ. ಆಮೇಲೆ ಇಷ್ಟು ದಪ್ಪ ಕಾಟನ್ನ ಸುತ್ತಬಿಟ್ಟು ಅದರೊಳಗಡೆ ಹಿಂಗಿಟ್ಬಿಡ್ತಾರೆ. ಸೊ ಐ ವಾಸ್ ಹ್ಯಾವಿಂಗ್ ಅ ಬೆಡ್ ಸೋರ್ ಆ್ಯಸ್ ಬಿಗ್ ಆ್ಯಸ್ ಈ 2 ಬೆರಳು ಹಿಂದ್ಗಡೆ ಹೋಗೋ ಥರ. ಡಾಕ್ಟ್ರುಗಳು ಹೇಳಿದ್ರು, ಈತ ಬೇರೆ ಯಾವುದ್ರಲ್ಲಿ ಸಾಯ್ತಾನೋ ಇಲ್ವೋ, ಒಂದು ಹಾರ್ಟ್ ಅಟ್ಯಾಕಲ್ಲಿ ಸಾಯ್ಬೋದು, ಯಾಕೆಂದರೆ ತುಂಬ ತೂಕ ಜಾಸ್ತಿ ಆಗಿದೆ. 2ನೇದು ಈ ಬೆಡ್ ಸೋರ್ ಬಂದು ಕಿಡ್ನಿನ ಎಫೆಕ್ಟ್ ಮಾಡ್ತದೆ, ಈತ ಕಿಡ್ನಿ ಇನ್ಫೆಕ್ಷನಿಂದ ಕೂಡ ಸಾಯ್ಬೋದು ಅಂತ ಹೇಳಿದ್ರು. ಆವಾಗ ಅಲ್ಲಿ ನನಗೋಸ್ಕರ ಇನ್ನೊಂದು ನರ್ಸನ್ನು ದೇವರು ಕಳಿಸ್ಕೊಡ್ತಾರೆ. ನೋಡಿ ದೇವರ ಜನರೇ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಅಂತ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ಅದು ಕಟ್ பண்ணிடணும். ಇದರಿಂದ ಎಡ್ತುಕೊಂಡು ನಾನು ನಿನ್ನನ್ನು ಕೈ ಬಿಡೋದಿಲ್ಲ ಅಂತ ದೇವರು ಹೇಳ್ತಾರೆ. ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಬಹಳ ದಿನಗಳು ಅಡ್ಮಿಟ್ ಆಗಿದ್ದರೆ ಸ್ವಲ್ಪ ಶಿಫಾರಿಶ್ ಬೇಕು, ಇಲ್ಲಾಂದರೆ ಕಷ್ಟ ಅಂತ ದೊಡ್ಡ ಆಸ್ಪತ್ರೆಗಳಲ್ಲಿ ಇರೋದಲಿಕ್ಕೆ. ನನಗೋಸ್ಕರ ಅಲ್ಲಿ ಒಂದು ನರ್ಸ್ ಬರ್ತಾರೆ, ಸಿಸ್ಟರ್ ರಾಣಿ ಅಂತ ಹೇಳಿ. ಸಿಸ್ಟರ್ ರಾಣಿ ಬಂದು ನಮ್ಮ
ಸಭೆಯ ಒಬ್ಬ ಹಿರಿಯ ಬೋಧಕರ ಸಿಸ್ಟರ್ ಇನ್ ಲಾ ಅವರು ನನ್ನನ್ನು ನೋಡ್ಕೊಳ್ತಾರೆ. ಅದಾದಮೇಲೆ ಅವರು ಒಂಥರ ಮೊನ್ನೆ ಅವ್ರನ್ನ ಭೇಟಿಯಾಗಿದ್ದೆ. ಕ್ರೈಸ್ತರು ನಾವು ಬೇರೆಯವ್ರ ಕಾಲಲ್ಲಿ ಬೀಳಬಾರ್ದು ಅಂತ ಹೇಳ್ತಾರೆ. ಆದರೆ ಅವ್ರನ್ನ ನೋಡಿದ ತಕ್ಷಣ ಅವ್ರ ಕಾಲಿಗೆ ಬಿದ್ದುಬಿಟ್ಟೆ. ಮೊನ್ನೆ ಕಾಲಿಗೆ ಬಿದ್ದು 2 ಕೈ ಎತ್ತಿ ಅವ್ರಿಗೆ ನಮಸ್ಕಾರ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸಿದೆ. ಆದರೆ ಅವರು ಆ 93 ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ, ಆಲ್ಮೋಸ್ಟ್ 13 ತಿಂಗಳು 1 ವರ್ಷ 1 ತಿಂಗಳು 1 ವರ್ಷ 2 ತಿಂಗಳು ನಾನು ಆಸ್ಪತ್ರೆಯಲ್ಲಿದ್ದೆ, ಒಂದೇ ವಾರ್ಡಲ್ಲಿ. ಆ ಸಮಯ ಅವಧಿಯಲ್ಲಿ ಸಿಸ್ಟರ್ ರಾಣಿ ನನ್ನ ಬೆಡ್ ಸೋರನ್ನು ಸರಿಪಡಿಸಲಿಕ್ಕೆ ಎಲ್ಲ ರೀತಿಯಾದ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಆಮೇಲೆ ಫಿಸಿಯೋಥೆರಪಿ ಶುರು ಮಾಡಲಿಕ್ಕೆ ಏನೋ ಮಾಡಿ ನನ್ನನ್ನು ಸಾಯದೆ ಬದುಕಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಹಂತಕ್ಕೂ ದೇವರು ನನ್ನನ್ನು ಒಂದು ಅದ್ಭುತ ರೀತಿಯಲ್ಲಿ ದೇವರು ನನ್ನನ್ನು ನಡೆಸಿದ್ದಾರೆ. ಸೊ ಈ ಒಂದು ಸಾಕ್ಷಿಯಲ್ಲಿ ಸಿಸ್ಟರ್ ರಾಣಿದು ಪಾತ್ರ ತುಂಬ ದೊಡ್ಡ ಮಹತ್ವವನ್ನು ತೆಗೆದುಕೊಳ್ತಕ್ಕಂಥ ಒಂದು ವಿಷಯ. ದೇವರು ಸಿಸ್ಟರ್ ರಾಣಿಯನ್ನು ಚೆನ್ನಾಗಿಟ್ಟಿರಲಿ, ಅವರ ಕುಟುಂಬ ಮಕ್ಕಳನ್ನು ಹೆಚ್ಚಿನ ರೀತಿಯಲ್ಲಿ ಇಟ್ಟಿರಲಿ. ನನ್ನ ಜೀವನದಲ್ಲಿ 2 ರಾಣಿಗಳಿದ್ದಾರೆ. ಒಂದು ರಾಣಿ ನಮ್ಮ ಚಿಕ್ಕಮ್ಮ, ನನಗೆ ತುಂಬ ಪ್ರೀತಿಯ ತಾಯಿ ಸಮಾನರಾಗಿರ್ತಕ್ಕಂಥ ನಮ್ಮ ಚಿಕ್ಕಮ್ಮ. ತುಂಬ ಕ್ಲೋಸ್ ಇದ್ದೆ ಅವ್ರಿಗೆ. ಮದುವೆ ಆಗೋಕ್ಕಿಂತ ಮುಂಚೆ ಅವರು ಕೂಡ ಒಂದು ತುಂಬ ದೊಡ್ಡ ಪಾತ್ರವನ್ನು ನನ್ನ ಜೀವನದಲ್ಲಿ ವಹಿಸಿದ್ದಾರೆ. ನೋಡಿ, ಜೀವನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಮಯದಲ್ಲಿ ನಮ್ಮವ್ರು ಯಾರು ಬೇರೆಯವ್ರು ಯಾರು ಅಂತ ನಮಗೆ ಗೊತ್ತಾಗುತ್ತೆ. ಸೊ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ 2 ರಾಣಿಗಳನ್ನು ದೇವರು ರಾಣಿಯಂತೆ ಇಟ್ಟಿರಲಿ ಅಂತಕ್ಕಂಥದ್ದೇ ನನ್ನ ಒಂದು ಪ್ರಾರ್ಥನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಶೀರ್ವಾದದ ಮಾಳೆ ಇಳಿಯ ಮಾಡುವೆನು ಎಂಬ ವಿಶೇಷದ ವಾರ್ತೆ ಮನನ ಮಾಡಿಪೆನು. ಆ ದಿವ್ಯ ಮಾಳೆ ಇಳಿಯ ಮಾಡಲೀಗ ಕೇಳುವೆ ತಂದೆ ನನ್ನನ್ನ ಧರಿಸಯ್ಯ. ಮಳೆಯ ದೊಡ್ಡ ಸುಶಬ್ದ ಅಲ್ಲಲ್ಲಿ ಕೇಳಿಸುತ್ತೆ. ನಮಗೆ ಹನಿಯು ಮಾತ್ರ ಮೆಲ್ಲನೆ ಬೀಳುತ್ತದೆ. ಆ ದಿವ್ಯ ಮಾಳೆ ಇಳಿಯ ಮಾಡಲೀಗ ನಿನ್ನನ್ನು ಕೇಳುವೆ ತಂದೆ ನನ್ನನ್ನ ಧರಿಸಯ್ಯ. ವಾಗ್ದಾನಗಳನ್ನು ಕೃಪೆಯಿಂದ ಪಾಲಿಸಿದಿ. ಪ್ರಾರ್ಥನೆ ಕೇಳುವೆನೆಂದು ಧೈರ್ಯವ ಹುಟ್ಟಿಸಿದಿ. ಆ ದಿವ್ಯ ಮಾಳೆ ಇಳಿಯ ಮಾಡಲೀಗ
ನಿನ್ನನ್ನು ಕೇಳುವೆ ತಂದೆ, ನನ್ನನ್ನ ದಾರಿಸಯ್ಯ. ಆ ದಿವ್ಯ ಮಾಡಿ ಇಳಿಯ ಮಾಡಲೀಗ, ನಿನ್ನನ್ನು ಕೇಳುವೆ ತಂದೆ, ನನ್ನನ್ನ ದಾರಿಸಯ್ಯ. ನಮಸ್ಕಾರ ದೇವರ ಮಕ್ಕಳೇ. ದೇವರು ನಮ್ಮೆಲ್ಲರನ್ನ ಪ್ರೀತಿಸಿ ಅದ್ಭುತವಾಗಿ ಕಳೆದ ದಿನಗಳಲ್ಲಿ ಕಳೆದ ವರ್ಷ ನಮ್ಮೆಲ್ಲರನ್ನ ಕಾಪಾಡಿ ಈ ನೂತನ ವರ್ಷಕ್ಕೆ ನಮ್ಮನ್ನೆಲ್ಲರನ್ನ ತಂದಿದ್ದಾನೆ. ಈ ನೂತನವಾಗಿರ್ತಕ್ಕಂಥ ಈ ಒಂದು ಸಮಯದಲ್ಲಿ ನೂತನ ಆರಂಭ, ನ್ಯೂ ಬಿಗಿನಿಂಗ್ಸ್ ಎಂಬತಕ್ಕಂಥ ಈ ಶೀರ್ಷಿಕೆಯಲ್ಲಿ ಇವತ್ತು ಒಂದು ಮುಖ್ಯವಾಗಿರ್ತಕ್ಕಂಥ ಸಂದೇಶವನ್ನು ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಸಂದೇಶಕ್ಕೆ ಹೋಗುವ ಮುನ್ನ ತಲೆಗಳನ್ನು ಬಾಗಿಸಿ ಆತ್ಮನ ಬಲವನ್ನು ನಾವು ಕೇಳಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆಯೇ, ನೂತನವಾಗಿರ್ತಕ್ಕಂಥ ಈ ವರ್ಷದಲ್ಲಿ ನೂತನವಾಗಿರ್ತಕ್ಕಂಥ ಈ ಒಂದು ಸಂದೇಶವನ್ನು ನಾವು ಕೇಳುವಾಗ ನೀನು ಜೊತೆಗಾರನಾಗಿದ್ದು ನಮ್ಮನ್ನು ಆಶೀರ್ವದಿಸಿ ಈ ಸಂದೇಶವು ನಮ್ಮ ನೂತನವಾಗಿರ್ತಕ್ಕಂಥ ಆರಂಭಕ್ಕೆ ಯಾಕೆ ಬೇಕಾಗಿದೆ ಎಂಬತಕ್ಕಂಥ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಪವಿತ್ರಾತ್ಮನ ಶಕ್ತಿಯನ್ನು ನಾವು ಬೇಡಿದ್ದೇವೆ. ನೀನು ಅದನ್ನು ಕೊಟ್ಟು ನಮ್ಮನ್ನು ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ನೂತನವಾಗಿರ್ತಕ್ಕಂಥ ಈ ಆರಂಭದಲ್ಲಿ, ಈ ಶೀರ್ಷಿಕೆಯಲ್ಲಿ ಇವತ್ತು ಒಂದು ಮುಖ್ಯವಾಗಿರ್ತಕ್ಕಂಥ ಸಂದೇಶವನ್ನು ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಕೆಲವೊಂದು ದುಬಾರಿ ಸತ್ಯವೇದಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಇಂಗ್ಲಿಷ್ ಬೈಬಲ್ಗಳಲ್ಲಿ ಈ ರೆಡ್ ಲೆಟರ್ ವರ್ಡ್ಸ್ ಅಂತ ಒಂದು ಬರ್ತದೆ. ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಈ 4 ಸುವಾರ್ತೆಗಳಲ್ಲಿ ಯೇಸು ಸ್ವಾಮಿಯು ಮಾತನಾಡಿರ್ತಕ್ಕಂಥದ್ದನ್ನು ಕೆಂಪು ಅಕ್ಷರಗಳಲ್ಲಿ ಬರೆದಿರ್ತಾರೆ. ಅದನ್ನು ಇಂಗ್ಲೀಷ್ನಲ್ಲಿ ರೆಡ್ ಲೆಟರ್ ವರ್ಡ್ಸ್ ಅಂತ ಹೇಳ್ತಾರೆ. ಈ ರೆಡ್ ಲೆಟರ್ ವರ್ಡ್ಸಲ್ಲಿ ನೀವು ನೋಡುವುದಾದರೆ ಯೇಸು ಸ್ವಾಮಿ ಮಾತನಾಡಿರ್ತಕ್ಕಂಥದ್ದನ್ನು ನೇರವಾಗಿ ಜನರು ಅರ್ಥ ಮಾಡಿಕೊಳ್ಳಬೇಕು ಎಂಬತಕ್ಕಂಥ ಒಂದು ಕಾರಣದಿಂದ ಅದನ್ನು ಆ ರೀತಿಯಾಗಿ ಬರೆದಿದ್ದಾರೆ. ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಈ 4 ಸುವಾರ್ತೆಗಳನ್ನು ನಾವು ತೆಗೆದುಕೊಂಡಾಗ ಯೇಸು ಸ್ವಾಮಿಯು ಬಹಳಷ್ಟು ಕಡೆ ನೇರವಾಗಿ ಮಾತನಾಡಿರ್ತಕ್ಕಂಥ ಸಂದರ್ಭಗಳು ಅನೇಕ. ಇವತ್ತು ಆ ರೀತಿಯಾಗಿರ್ತಕ್ಕಂಥ ಒಂದು ಸಂದರ್ಭವನ್ನು ತೆಗೆದುಕೊಂಡು ಅದರಿಂದ ನಾವು ಏನು ಕಲಿಬೇಕು ಎಂಬತಕ್ಕಂಥದ್ದನ್ನು ನಾವು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 36ರಿಂದ 40 ನಮ್ಮೆಲ್ಲರಿಗೂ ಬಾಯ್ಪಾಠವಾಗಿರ್ತಕ್ಕಂಥ ಕೆಲವು ವಚನಗಳನ್ನು ನಾವು ನೋಡೋಣ. ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು? ಪ್ರಶ್ನೆ ಒಂದಿಗೆ ಶುರುವಾಗುತ್ತೆ. ಎಂದು ಆತನನ್ನು ಕೇಳಿದಾಗ ಆತನು, ನಿನ್ನ ದೇವರಾಗಿರುವ ಕರ್ತನನ್ನು ನೀನು ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆ ಮುಖ್ಯವಾದದ್ದು. ಮುಖ್ಯವಾಗಿರ್ತಕ್ಕಂಥ ಆಜ್ಞೆ ಯಾವುದು? ವಿಚ್ ಇಸ್ ದ ಗ್ರೇಟೆಸ್ಟ್ ಕಮಾಂಡ್ಮೆಂಟ್ ಅಂತ ಕೇಳಿದಾಗ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ದೇವರನ್ನು ಪ್ರೀತಿಸ್ತಕ್ಕಂಥದ್ದು ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಆಜ್ಞೆ. ಇದನ್ನು ಎಷ್ಟೋ ಸರಿ ನಾವು ಕೂಡ ಓದಿದ್ದೇವೆ. ಎಲ್ಲ ಒಂದು ಕಡೆ ಇದನ್ನು ಸುಮ್ಮನೆ ಸರಳವಾಗಿ ಎಲ್ಲ ಕಡೆ ಓದುವಂಥ ರೀತಿಯಲ್ಲಿ ಓದಿ ಮರ್ತು ಬಿಡ್ತೇವೆ. ಆದರೆ ಇಲ್ಲಿ ತುಂಬ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಸಂದೇಶ ನಮಗೆ ಈ ನೂತನ ಆರಂಭ ಶೀರ್ಷಿಕೆಯಲ್ಲಿ ನಮಗೆ ಕೊಡಲ್ಪಟ್ಟಿದೆ.
ಮೊದಲನೇ ಆಜ್ಞೆ ಯೇಸು ಕ್ರಿಸ್ತನನ್ನ ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ನೀನು ಪ್ರೀತಿಸಬೇಕು. ಇದಕ್ಕೆ ಸಮಾನವಾಗಿರ್ತಕ್ಕಂಥ ಒಂದು ಆಜ್ಞೆ ಇದೆ. ನಿನ್ನ ನೆರೆಯವರನ್ನ ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ ಈ ಎರಡನೇ ಆಜ್ಞೆಗಳ ಧರ್ಮಶಾಸ್ತ್ರಕ್ಕೂ ಮುಖ್ಯವಾಗಿರ್ತಕ್ಕಂಥ ಒಂದು ವಚನವಾಗಿದೆ. ಇಲ್ಲಿ ನೋಡಿ, ದೇವರನ್ನ ಪ್ರೀತಿಸೋದು ತುಂಬ ಸುಲಭ. ನಮ್ಮನ್ನು ಕೂಡ ನಾವೇ ಪ್ರೀತಿಸ್ಕೊಳ್ತಕ್ಕಂಥದ್ದು ಕೂಡ ತುಂಬ ಸುಲಭ. ಆದರೆ ಇಲ್ಲಿ ಈ 40ನೇ ವಚನ ಇರಬಹುದು ಮತ್ತು ಧರ್ಮೋಪದೇಶ ಕಾಂಡ ಕೂಡ ಒಂದು ಮುಖ್ಯವಾಗಿರ್ತಕ್ಕಂಥ ವಚನ ಒಂದು ಕೊಟ್ಟಿದೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 5ರಿಂದ 9 ನೋಡುವುದಾದರೂ ಕೂಡ, ಯಾಚಕ ಕಾಂಡ 19ನೇ ಅಧ್ಯಾಯ 18ನೇ ವಚನ ಕೂಡ ಓದುವುದಾದರೆ, ಫಸ್ಟು ನೀನು ದೇವರನ್ನು ಪ್ರೀತಿಸಬೇಕು, ಎರಡನೆಯದನ್ನ ನಿನ್ನ ನೆರೆಯವರನ್ನ ಪ್ರೀತಿಸಬೇಕು. ಈಗ ಉದಾಹರಣೆಗೆ ಸುಮ್ಮನೆ ಒಂದು ಎಕ್ಸಾಂಪಲ್, ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು, ಉದಾಹರಣೆಗೆ ಸುಮ್ಮನೆ ಒಂದು ಮಾತುಕತೆಗೆ ಒಬ್ಬ ಬಿಹಾರೀಸ್ ಇದ್ದಾರೆ ಅಂತ ಸುಮ್ಮನೆ ನೆನೆಸ್ಕೊಳ್ಳೋಣ. ಅವರು ಪಾನ್ ತಿಂತಾರೆ ಅಂತ ಇಟ್ಕೊಳ್ಳೋಣ, ಅಡಿಕೆ ತಿಂತಾರೆ ಅಂತ ಇಟ್ಕೊಳ್ಳೋಣ, ಸುಮ್ಮನೆ ಒಂದು ಮಾತಿಗೆ. ಅಥವಾ ಇನ್ನೊಂದು ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಯಾರೋ ಬಂದು ನಮ್ಮ ಮನೆ ಪಕ್ಕದಲ್ಲಿದ್ದಾರೆ. ನಮ್ಮ ಭಾಷೆಯವರಿದ್ದರೆ ನಾವು ಅವ್ರ ಹತ್ರ ಮಾತಾಡ್ತೀವಿ, ನಮ್ಮ ಸಭೆಯವರಿದ್ದರೆ ನಾವು ಅವ್ರ ಹತ್ರ ಮಾತಾಡ್ತೀವಿ, ನಮ್ಮ ಊರಿನವರಿದ್ದರೆ ನಾವು ಅವ್ರನ್ನ ಮಾತಾಡಿಸ್ತೀವಿ. ಆದರೆ ನಾನು ಹೇಳ್ತಿರೋದು, ಉತ್ತರ ಭಾರತದಿಂದ ಯಾರಾದರೂ ಬಂದು ನಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥವ್ರನ್ನ ನಾವು ಮಾತಾಡಿಸ್ತೀವ, ಅವ್ರ ಜೊತೆ ಸಂಪೂರ್ಣವಾಗಿ ಪಳಗ್ತೀವ, ಅವರ ಮನೆಗಳ ಒಂದು ಕೆಲಸ ಕಾರ್ಯಗಳಿಗೆ ನಾವು ಹೋಗ್ತೀವ, ಅವರು ಬರ್ತಾರ ಅನ್ನೋ ಒಂದು ಪ್ರಶ್ನೆ ಇದೆ. ಇಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥದ್ದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ನೆರೆಯವರು ಯಾರು? ಏಕೆಂದರೆ ಈಗ ಮುಖ್ಯವಾಗಿರ್ತಕ್ಕಂಥ ಆಜ್ಞೆ ಯಾವುದು ಅಂತ ಯೇಸು ಸ್ವಾಮಿಯನ್ನು ನೇರವಾಗಿ ಕೇಳಿದಾಗ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ನೀನು ಕರ್ತನನ್ನು ಪ್ರೀತಿಸಬೇಕು ಅಂತ ಹೇಳುತ್ತೆ. ಅದಕ್ಕೆ ಸಮಾನವಾಗಿರ್ತಕ್ಕಂಥ ಒಂದು ಆಜ್ಞೆ ಇದೆ. ಆ ಆಜ್ಞೆ ಯಾವುದು ಅಂತ ಹೇಳಿದ್ರೆ, ನಿನ್ನ ನೆರೆಯವರನ್ನ ನಿನ್ನಂತೆಯೇ ಪ್ರೀತಿಸಬೇಕು. ಯು ಹ್ಯಾವ್ ಟು ಲವ್ ಯುವರ್ ನೇಬರ್ ಆ್ಯಸ್ ಯುವರ್ ಸೆಲ್ಫ್. ಬಟ್ ಬಿಫೋರ್ ವಿ ಗೆಟ್ ಇನ್ ಟು ದಟ್ ಡೀಟೇಲ್ಸ್, ಇನ್ನು ಸ್ವಲ್ಪ ಅದಕ್ಕೆ ಆಳಕ್ಕೆ ನಾವು ಹೋಗುವ ಮುನ್ನ, ನಮ್ಮ ನೆರೆಯವರು ಯಾರು? ಹೂ ಇಸ್ ಅವರ್ ನೇಬರ್? ಏನ್ರಿ, ಎಷ್ಟೋ ಸಂದರ್ಭಗಳಲ್ಲಿ ನೇಬರ್ ಅಂದರೆ ನಮ್ಮ ಮನೆ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಅಲ್ವೇ? ವಿ ಆಲ್ವೇಸ್ ಹ್ಯಾವ್ ದಟ್ ಅಂಡರ್ಸ್ಟ್ಯಾಂಡಿಂಗ್. ಹೂ ಇಸ್ ಅವರ್ ನೇಬರ್? ನೇಬರ್ ಈಸ್ ಸಂಬಡಿ ಹೂ ಸ್ಟೇಸ್, ನಮ್ಮ ಕಾಂಪೌಂಡ್ ಮುಗಿತದಲ್ಲ, ಆ ಕಾಂಪೌಂಡ್ ಪಕ್ಕದಲ್ಲಿ ಇರ್ತಕ್ಕಂಥವ್ರೆ ನಮ್ಮ ನೇಬರ್ ಅಂತ ನಾವು ಎಷ್ಟೋ ಸಂದರ್ಭದಲ್ಲಿ ದಟ್ ಈಸ್ ಅವರ್ ಸ್ಟ್ಯಾಂಡರ್ಡ್ ಥಿಂಕಿಂಗ್. ಹೂ ಇಸ್ ಅವರ್ ನೇಬರ್? ಸತ್ಯವೇದದಲ್ಲಿ ಎಲ್ಲ ಪ್ರಶ್ನೆಗಳ ಉತ್ತರ ಇದೆ. ಇಬ್ರಿಯ ಭಾಷೆಯಲ್ಲಿ ಬೈಬಲ್ನ ಓದಬೇಕು ಯಾವಾಗಾದರೂ. ಇಫ್ ಯು ಗೆಟ್ ಅನ್ ಆಪರ್ಚುನಿಟಿ ದಿಸ್ ಹಾಲಿಡೇಸ್, I want you to all to learn a new language, and Hebrew would be a wonderful language to learn. ಒಂದು ನೂತನವಾಗಿರ್ತಕ್ಕಂಥ ಭಾಷೆಯನ್ನು ಕಲೀರಿ, ಅದರಲ್ಲೂ ಹೀಬ್ರೂ ಭಾಷೆ ಸಾಧ್ಯವಾದರೆ ಕಲೀರಿ. ಅಲೆಫ್, ಬೆತ್, ಗಿಮಲ್, ದಾಲತ್, ಹೇ, ವಾ, ಝೈನ್, ಎತ್, ತೆತ್, ಇದೆಲ್ಲ ಆಲ್ಫಬೆಟ್ಸ್. ಹೀಬ್ರೂ ತುಂಬ ಚೆನ್ನಾಗಿರ್ತದೆ. ಸೊ ಹೀಬ್ರೂ ಭಾಷೆಯಲ್ಲಿ ನೆರೆಯವರಿಗೆ ಏನು ಪದ ಇದೆ? ವಾಟ್ ಈಸ್ ದ ವರ್ಡ್ ಫಾರ್ ಹೀಬ್ರೂ ನೇಬರ್? ಲಾಗೋರ್. ಲಾಗೋರ್, LAH/ಗೋರ್, GOOR, ಲಾಗೋರ್. Someone who resides temporarily or is a foreigner in your place. ನಮ್ಮ ಡೆಫಿನೇಷನ್ ಆಫ್ ನೇಬರೇ ಹೋಯ್ತು. ನಾವೇನು ಅಂದ್ಕೊಂಡಿದ್ವಿ, ನೆರೆಯವರು ಅಂತ ಹೇಳಿದ್ರೆ ನಮ್ಮ ಮನೆ ಕಾಂಪೌಂಡ್ ಪಕ್ಕದಲ್ಲಿ ಇರ್ತಕ್ಕಂಥವ್ರು, ಅಥವಾ ನಮ್ಮ ಅಪಾರ್ಟ್ಮೆಂಟ್ ಮೇಲಿರ್ತಕ್ಕಂಥವ್ರು, ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಇರ್ತಕ್ಕಂಥವ್ರೆ ನಮ್ಮ ನೇಬರ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ನಿಜವಾದ ಹೀಬ್ರೂ ಭಾಷೆಯಲ್ಲಿ
ಲಾಗೋರ್ ಅಂತ ಒಂದು ಪದವನ್ನು ತೆಗೆದುಕೊಂಡಾಗ ಸಂಬಡಿ ಹೂ ಇಸ್ ಅ ಫಾರಿನರ್ ಇನ್ ಯೋರ್ ಸ್ಟೇಟ್. ನಿಮ್ಮ ಪಟ್ಟಣದಲ್ಲಿ ಬೇರೆ ಊರಿನಿಂದ ತಾತ್ಕಾಲಿಕವಾಗಿ ನಿಮ್ಮ ಊರಿಗೆ ಬಂದಿರತಕ್ಕಂಥವರು ಮಾತ್ರ ನೇಬರ್ಸ್. ಓ, ದಿಸ್ ಇಸ್ ಸ್ಯಾಡ್. ದಿಸ್ ಇಸ್ ವೆರಿ ಸ್ಯಾಡ್. ನ್ಯೂ ಬಿಗಿನಿಂಗ್ಸ್, ನೂತನವಾಗಿರ್ತಕ್ಕಂಥ ಆರಂಭದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನೀವು ನೂತನವಾಗಿರ್ತಕ್ಕಂಥ ಒಂದು ಡೆಫಿನೇಷನ್ ಕೊಡ್ತಾ ಇದ್ದೀರಲ್ಲ ಪಾಸ್ಟರ್ ಡೆನಿಸ್ ಅಂತ ನೀವು ಕೇಳ್ಬೋದು. Neighbor is not the person who stays next to your house from 40 years. Neighbor is somebody who comes into your city as a foreigner, as somebody who doesn't follow your traditions and your customs. And God is asking us on this new year, in the new beginning, to love that person. You know, somebody from the north, somebody from a different part of the world comes and stays in near your house, ನಿಮ್ಮ ಮನೆಯ ಪಕ್ಕದಲ್ಲಿ ಬಂದಿದ್ದಾಗ ಅವರನ್ನು ನಿಮ್ಮಂತೆ ಅದು ಹೆಂಗೆ ಸಾಧ್ಯ? ಅದು ಹೆಂಗ್ರಿ ಸಾಧ್ಯ? ಈಗ ನಾವು ಕನ್ನಡದವರು ಉದಾಹರಣೆಗೆ ಮಹಾರಾಷ್ಟ್ರಕ್ಕೆ ಹೋಗ್ತೀವಿ. ಮಹಾರಾಷ್ಟ್ರದಲ್ಲಿ ಕನ್ನಡದವ್ರು ಇದ್ದಾರೆ. ಆದರೆ ನಾವು ಸಡನ್ನಾಗಿ ಮಹಾರಾಷ್ಟ್ರಕ್ಕೆ ಹೋಗ್ತೀವಿ. ನಾನು ವಿದ್ಯಾಭ್ಯಾಸವನ್ನು ಪೂನಾನಲ್ಲಿ ಮಾಡಿದೆ. ನನ್ನ ಬೋಧಕರ ತರಬೇತಿನ ಇದನ್ನು ಪೂನಾಲ್ಲಿ ಮಾಡಿದೆ. ಅಲ್ಲಿ ನಾವು ಮಾರ್ಕೆಟ್ಗೆ ಹೋಗ್ತಾಯಿದ್ವಿ, ಕಡ್ಕಿ ಮಾರ್ಕೆಟ್. ಅಲ್ಲಿ ಔಂದ್ಗಾಂವ್ ಮಾರ್ಕೆಟ್ ಇದೆ. ಅಲ್ಲಿ ಹೋಗಿ ಸಡನ್ನಾಗಿ ನಾವು ಮಾರ್ಕೆಟಲ್ಲಿ ಈರುಳ್ಳಿ ಏನಾದ್ರು ತೊಗೊಳ್ಬೇಕಾದ್ರೆ ಇಫ್ ಸಂಬಡಿ ಸ್ಪೀಕಿಂಗ್ ಕನ್ನಡ, ಅಲ್ಲಿಗೂ ಅಯ್ಯೋ ನಮ್ಮ ಕನ್ನಡದವರು, ಹೇ ಸರ್ ನಮಸ್ಕಾರ, ನಾವು ಕರ್ನಾಟಕ ಬೆಂಗಳೂರು ಸರ್, ರಾಮಮೂರ್ತಿ ನಗರ, ನೀವಿಲ್ಲಿ ಸರ್ ಇದ್ದೀರಿ? ಓ ನೀವು ಅಲ್ಲ ಸರ್, ತುಂಬ ಸಂತೋಷ ಸರ್. ನಿನ್ನ ನೆರೆಯವರನ್ನ ಪ್ರೀತಿಸಬೇಕು ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ಬಿಹಾರಿ ಬರ್ತಾನೆ, ಒಬ್ಬ ರಾಜಸ್ಥಾನಿ ಬರ್ತಾನೆ, ಆತನನ್ನು ನೀವು ಹೋಗಿ ಮಾತಾಡಿಸ್ತಕ್ಕಂಥದ್ದನ್ನ ಮಾಡಬೇಕು ಅಂತ ದೇವರು ಹೇಳ್ತಾ ಇದ್ದಾರೆ. ಇಸ್ ಇಟ್ ಪಾಸಿಬಲ್? ಒಳ್ಳೆ ಸಮಾರ್ಯದವನು, ಗುಡ್ ಸಮಾರಿಟನ್ ಡಿಡ್ ನಾಟ್ ನೋ ದ ಪರ್ಸನ್. ಅದು ಸಾಮ್ಯವಾಗಿದ್ದರೂ ಸರಿ, ಕ್ರೈಸ್ತರಿಗೋಸ್ಕರ ಬಂದಂಥ ಒಂದು ಸಾಮ್ಯ. ದಿ ಗುಡ್ ಸಮಾರಿಟನ್ ಪ್ಯಾರಬಲ್ ವಾಸ್, ಐ ಫೀಲ್, ಕನ್ಸ್ಟ್ರಕ್ಟೆಡ್ ಬೈ ಜೀಸಸ್ ಕ್ರೈಸ್ಟ್ ಫಾರ್ ಕ್ರಿಶ್ಚಿಯನ್ಸ್. ದಿ ಗುಡ್ ಸಮಾರಿಟನ್ parable is not for others, it is for Christians, because the main characters are all Christians in that. ಕ್ರೈಸ್ತ ಧರ್ಮಕ್ಕೆ ಸೇರಿದಂತವರಿಗೆ ಆ ಸಾಮ್ಯ. ಅವ್ರು ಯಾರಂತಾನೆ ಗೊತ್ತಿಲ್ಲ, ಅವನನ್ನು ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಸೇರಿಸಿ ಅವನಿಗೆ ಬೇಕಾಗಿರ್ತಕ್ಕಂಥ ಉಪಶಮನವನ್ನು ಕೊಟ್ಟು, ಕೈಯಲ್ಲಿದ್ದಂಥ ಎಲ್ಲ ಕಾಸನ್ನು ಆತನ ಕೊಟ್ಟು, ಎಷ್ಟಾಗುತ್ತೋ ಮಾಡಿ ಟ್ರೀಟ್ಮೆಂಟು, ನಾನು ಪುನಃ ಬರುವಾಗ ನಾನೇನು ಮಾಡ್ತೀನಿ, ನಿಮ್ಮ ಕಾಸನ್ನು ಕಟ್ತೀನಿ ಅಂತ. ನೀನು ದೇವರನ್ನು ಸಂಪೂರ್ಣ ಪ್ರಾಣದಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಬುದ್ಧಿಯಿಂದ ನೀನು ಪ್ರೀತಿಸುವುದಾದರೆ, ನಿನ್ನ ನೆರೆಯವರನ್ನ ನಿನ್ನಂತೆಯೇ ಪ್ರೀತಿಸಬೇಕು. ಇನ್ ಅದರ್ ವರ್ಡ್ಸ್, ಯು ನೀಡ್ ಟು ಲವ್ ಯುವರ್ ನೇಬರ್ ಆಸ್ ಯುವರ್ ಸೆಲ್ಫ್. ಈಗ ನಾನು ಈ ಸೂಟು ನನಗೆ ತುಂಬ ಇಷ್ಟ ಆಗಿದೆ. ಈ ಸೂಟು ನಾನು ನನಗೋಸ್ಕರ ತಗೊಂಡೆ. ಆದರೆ ಈ ವಚನದ ಪ್ರಕಾರ ನಮ್ಮ ನೆರೆಯವರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಪ್ರೀತಿಸಬೇಕು, ನೋಡ್ಕೋಬೇಕು ಅಂತ. ಕೆಲವರಿದ್ದಾರೆ, ಒಂದು ಸಣ್ಣ ಪ್ರಮಾಣದ ಗುಂಪಿನ ಜನರಿದ್ದಾರೆ, ಸಭೆಗೆ ಕರೆಕ್ಟಾಗಿ ಬರ್ತಾರೆ, ಕಾಣಿಕೆ ಕರೆಕ್ಟಾಗಿ ಕೊಡ್ತಾರೆ, ರಾಗ ಚೆನ್ನಾಗಿ ಆಡ್ತಾರೆ, ಪ್ರೇಯರ್ ಮೀಟಿಂಗ್ ಚೆನ್ನಾಗಿ ಅಟೆಂಡ್ ಮಾಡ್ತಾರೆ, ಕಮ್ಯುನಿಯನ್ ಸರ್ವಿಸ್ ಚೆನ್ನಾಗಿ ಅಟೆಂಡ್ ಮಾಡ್ತಾರೆ, ಆದರೆ ಜನರ ಜೊತೆ ಮಾತಾಡಲ್ಲ. There are people who come to the church regularly, pray, sing, but they don't talk to their neighbors. We are talking about new beginnings. ನೂತನವಾಗಿರ್ತಕ್ಕಂಥ ಆರಂಭದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಚೇಂಜ್ ಯುವರ್ ಆಟಿಟ್ಯೂಡ್ಸ್ ಟುವರ್ಡ್ಸ್ ಯುವರ್ ನೇಬರ್. ನ್ಯೂ ಬಿಗಿನಿಂಗ್ಸ್. ಕೆಲವರಿದ್ದಾರೆ ಫುಲ್ ದೇವ್ರನ್ನ ಮೇಲೆ ನಂಬ್ತಾರೆ, ಮನುಷ್ಯರನ್ನ ಬಿಟ್ಬಿಡ್ತಾರೆ.
ಇನ್ನೊಂದು ಗುಂಪಿನ ಜನರಿದ್ದಾರೆ, ಫುಲ್ ಮನುಷ್ಯರನ್ನ ಜನಗಳ ಸೇವೆ ತುಂಬ ಮುಖ್ಯ ಅಂತೇಳಿ ಬರೀ ಜನರಿಗೆ ಒಳ್ಳೆಯವರಾಗಿರ್ತಾರೆ, ಚರ್ಚಿಗೆ ಬರೋದಿಲ್ಲ, ಜನರಿಗೆ ಎಲ್ಲ ಮಾಡ್ತಾರೆ, ಆದರೆ ದೇವರನ್ನು ಕಂಡುಕೊಳ್ಳೋದಿಲ್ಲ. ಆದರೆ ಇವತ್ತು ನಾವು ಈ ನೂತನವಾಗಿರ್ತಕ್ಕಂಥ ಆರಂಭ, ನ್ಯೂ ಬಿಗಿನಿಂಗ್ಸ್ನಲ್ಲಿ ಕಲಿತಾ ಇರ್ತಕ್ಕಂಥದ್ದು, ನಿನ್ನ ದೇವರನ್ನು ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ನೀವು ಪ್ರೀತಿಸುವುದಾದರೆ ನಿಮ್ಮ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸಬೇಕು. ನಮ್ಮ ಸತ್ಯವೇದಗಳನ್ನು ಅರಣ್ಯಕಾಂಡ 12ನೇ ಅಧ್ಯಾಯ 3ನೇ ವಚನಕ್ಕೆ ನಮ್ಮ ಗಮನವನ್ನು ಹರಿಸೋದಾದರೆ, ಮೋಶೆ ಎಂಥ ಒಂದು ವ್ಯಕ್ತಿ, 40 ವರ್ಷಗಳು ರಾಜ್ಕುಮಾರನಾಗಿ 40 ವರ್ಷಗಳು ತರಬೇತಿಯನ್ನು ಪಡೆದು 40 ವರ್ಷಗಳು ನಾಯಕನಾಗಿದ್ದು, ಯಾವುದೋ ಒಂದು ಸಂದರ್ಭದಲ್ಲಿ ಆತನು ನೋಡಿಕೊಂಡಂಥ ಜನರಿಗೆ ಶಿಕ್ಷೆ ಆಗುವಂಥ ಸಂದರ್ಭದಲ್ಲಿ ತನ್ನನ್ನು ಯಾವ ರೀತಿ ದೇವರ ಜೊತೆ ಮಾತನಾಡಲಿಕ್ಕೆ ಮುಂದೆ ತಗೊಂಡು ಬರ್ತಾನೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ದಿನನಿತ್ಯವೂ ರಾತ್ರಿ ಹಗಲು ಇವರಿಗೋಸ್ಕರ ಮಾತಾಡ್ತಿದ್ದ, ಜನರಿಗೋಸ್ಕರ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅರಣ್ಯಕಾಂಡ 14ನೇ ಅಧ್ಯಾಯ 10ನೇ ವಚನದಲ್ಲಿ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಮೋಶೆಯನ್ನು ಕಲ್ಲೆಸೆದು ಸಾಯಿಸೋಣ ಅಂತ ನಿರ್ಧಾರ ಮಾಡ್ತಾರೆ. ಲೆಟ್ ಅಸ್ ಸ್ಟೋನ್ ಮೋಸಸ್ ಟು ಡೆತ್. ಇದೆಲ್ಲ ಕಾರಣ ಇದ್ದಾಗಿಯೂ, ಇಷ್ಟೆಲ್ಲ ಇದ್ದಾಗಿಯೂ ದೇವರ ಜೊತೆ ಯಾವ ರೀತಿ ಅವನು ಮೋಶೆ ನಡ್ಕೊಳ್ತಾನೆ ಅಂದರೆ, ನೋಡ್ಕೊಳ್ಳಿ, ಫಸ್ಟ್ ಪಾಯಿಂಟ್, ಮೋಸಸ್ ಬ್ಲ್ಯಾಕ್ ಮೇಲ್ಸ್ ಗಾಡ್. ದೇವರ ಜೊತೆ ದೇವರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ವಿಮೋಚನಾ ಕಾಂಡ 32ನೇ ಅಧ್ಯಾಯ, ಇಲ್ಲ ಅವರು ಒಂದು ಬಸವನನ್ನ ಸೃಷ್ಟಿ ಮಾಡಿ ಆತನ ಅಣ್ಣ ಆರೋನನು ಇಸ್ರಾಯೇಲರಿಗೆ ಭಯಪಟ್ಟು ಮೋಶೆಯು ದೇವರನ್ನ ಭೇಟಿ ಆಗ್ಲಿಕ್ಕೆ ಹೋದಾಗ ಒಂದು ಬಸವನನ್ನ, ಆತನ ಪ್ರಾಣವನ್ನು ಕಾಪಾಡಿಕೊಳ್ಳಲು ಬಸವನನ್ನ ಪೂಜೆ ಮಾಡುವಂಥ ಸಂದರ್ಭ ಉದ್ಭವ ಆಗುತ್ತೆ. ಆದಾಗ್ಯೂ ಮೋಶೆ ಹೇಳ್ತಾನೆ, ಇಲ್ಲ, ನೀವು ಆತನನ್ನು ಕ್ಷಮಿಸಬೇಕು, ಇಲ್ಲಾಂದ್ರೆ ನನ್ನ ಹೆಸರನ್ನು ಜೀವಬಾಧಿಯ ಪಟ್ಟಿಯಿಂದ ತೆಗೆದುಹಾಕ್ಬಿಡು. ಫಸ್ಟ್ ಈ ಬ್ಲ್ಯಾಕ್ ಮೇಲ್ಸ್ ಗಾಡ್. ಸೆಕೆಂಡ್ ಈ ಅಡ್ವೈಸಸ್ ಗಾಡ್. ವಿಮೋಚನಾ ಕಾಂಡ 14ನೇ ಅಧ್ಯಾಯ 15 ಮತ್ತು 16, ಡೋಂಟ್ ಕಿಲ್ ದೆಮ್, ವಾಟ್ ವಿಲ್ ಅದರ್ಸ್ ಥಿಂಕ್ ಆಫ್ ಯು. ಅರಣ್ಯಕಾಂಡ 14, 15, 16 ಏನು ಹೇಳ್ತಾರೆ, ಅವರನ್ನು ಕೊಲೆ ಮಾಡಬೇಡ, ಅನ್ಯ ಜನರು ನಿನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ ದೇವರೇ. ನೋಡಿ, ಒಬ್ಬ ವ್ಯಕ್ತಿ ಎಷ್ಟು ಜನರನ್ನು ಪ್ರೀತಿಸಿರಬೇಕು, ಎಷ್ಟು ದೇವರ ಜೊತೆ ನಿಕಟವಾಗಿರ್ತಕ್ಕಂಥ ಸಂಬಂಧ ಇರಬೇಕಂದ್ರೆ ದೇವರಿಗೆ ಸಜೆಷನ್ ಕೊಡ್ತಾನೆ, ಬೇಡ ನೀವು ಕೊಲೆ ಮಾಡಬೇಡ ಅಂತ. 3ನೇ ಪಾಯಿಂಟ್, ದೇವರಿಗೆ ಕೂಡ ವಿರೋಧವಾಗಿ ಹೋಗ್ತಕ್ಕಂಥದ್ದನ್ನು ನೋಡ್ತೀವಿ. ಅರಣ್ಯಕಾಂಡ 20ನೇ ಅಧ್ಯಾಯ 8ನೇ ವಚನ. ಬ್ಲ್ಯಾಕ್ ಮೇಲ್ ಗಾಡ್, ಅಡ್ವೈಸ್ ಗಾಡ್, ಗೋಯಿಂಗ್ ಅಗೇನ್ಸ್ಟ್ ಗಾಡ್. ಮೋಶೆ ಎಂಥ ಒಂದು ದೊಡ್ಡ ವ್ಯಕ್ತಿಯಾಗಿದ್ದ ಅಂತ ಹೇಳಿದ್ರೆ, ಜನರನ್ನು ಎಷ್ಟು ಪ್ರೀತಿಸ್ತಾ, ದೇವರನ್ನ ಎಷ್ಟು ಪ್ರೀತಿಸ್ತಾ ಅಂತ ಹೇಳಿದ್ರೆ, ಹೇಗಾದರೂ ಮಾಡಿ ಇವರನ್ನು ನೀನು ಕ್ಷಮಿಸು. ಈಗ ಒಂದು ಪ್ರಶ್ನೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ದೇರ್ಸ್ ಅ ಕ್ವೆಶ್ಚನ್, ಡಿಡ್ ಮೋಸಸ್ ಲವ್ ಗಾಡ್ ಮೋರ್ ಆರ್ ಪೀಪಲ್ ಮೋರ್? ಐ ಆಮ್ ಆಸ್ಕಿಂಗ್ ಯು ಅ ಕ್ವೆಶ್ಚನ್, ಡಿಯರ್ ಚರ್ಚ್ ಮೆಂಬರ್ಸ್, ಡಿಯರ್ ವ್ಯೂವರ್ಸ್. ಮೋಶೆ ದೇವರನ್ನ ಜಾಸ್ತಿ ಪ್ರೀತಿಸ್ನ, ಮನುಷ್ಯರನ್ನು ಜಾಸ್ತಿ ಪ್ರೀತಿಸ್ನ? It's a very trick question.
ಅರಣ್ಯಕಾಂಡ 14ನೇ ಅಧ್ಯಾಯ 20ನೇ ವಚನಕ್ಕೆ ನಾವು ಬರುವುದಾದರೆ ಇಲ್ಲಿ ಹೇಳುತ್ತೆ, ನಂಬರ್ಸ್ ಚಾಪ್ಟರ್ 14 ವರ್ಸಸ್ 20, ಬಿಕಾಸ್ ಆಫ್ ದ ಕ್ಲೋಸ್ನೆಸ್ ಮೋಸಸ್ ಹ್ಯಾಡ್ ವಿತ್ ಗಾಡ್. ಈ 14ನೇ ಅಧ್ಯಾಯ 20ನೇ ವಚನದಲ್ಲಿ ಗೊತ್ತಾಗುತ್ತೆ, ದೇವರಿಗೂ ಮೋಶೆಗೂ ಇದ್ದಂಥ ನಿಕಟವಾಗಿರ್ತಕ್ಕಂಥ ಸಂಬಂಧದ ಕಾರಣದಿಂದ ಮೋಶೆ ಆ ರೀತಿ ದೇವರ ಜೊತೆ ನಡ್ಕೊಂಡ ಅಂತ ನಾವು ನೋಡ್ತೀವಿ. ಎಷ್ಟು ಕ್ಲೋಸ್ ಆಗಿದ್ದ ಮೋಶೆ ಮತ್ತು ದೇವರು? 34ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 5 ಮತ್ತು 6, ದೇವರೇ ಬಂದು ಮೋಶೆಯ ಉತ್ತರ ಕ್ರಿಯೆಯನ್ನು ಮಾಡುತ್ತಾನೆ. God himself comes and conducts the committal service of Moses. ದೇವರ ಮಕ್ಕಳೇ, ನೂತನವಾಗಿರ್ತಕ್ಕಂಥ ಈ ಒಂದು ಆರಂಭಕ್ಕಾಗಿ, ನೂತನವಾಗಿರ್ತಕ್ಕಂಥ ಈ ವರ್ಷದಲ್ಲಿ ನಮ್ಮ ನಡೆ ನುಡಿ ಬದಲಾವಣೆಯನ್ನು ಹೊಂದಿದೆಯಾ? Have we changed in our attitude towards our neighbors? We still hate that person from 30 years. ಕೆಲವರು ಸತ್ಯವೇದವನ್ನು ಓದ್ತಕ್ಕಂಥವ್ರು ಹೇಳ್ತಕ್ಕಂಥದ್ದು, ಐ ಹೇಟ್ ದಟ್ ಫೆಲೋ ಫ್ರಮ್ 20 years ಐ ಆಮ್ ನಾಟ್ ಟಾಕಿಂಗ್ ಟು ಹಿಮ್ ಅಂತ ಪ್ರೌಡಾಗಿ ಹೇಳ್ತಾರೆ ಕೆಲವರು. 10 ವರ್ಷದಿಂದ ಅವನು ಮುಖ ನೋಡಿಲ್ಲ ರೀ ನಾನು ಅಂಥವರು ಸತ್ಯವೇದವನ್ನು ಓದಲೇಬಾರ್ದು. ಆ್ಯಕ್ಚುಲಿ ನಾನು ಕೇಳಿದ್ರೆ, ಪೀಪಲ್ ಹೂ ಆರ್ ವೆರಿ ಪ್ರೌಡ್ ಆಫ್ ದೇರ್ ಪ್ರೈಡ್ ಶುಡ್ ನಾಟ್ ರೀಡ್ ದ ಬೈಬಲ್. ವೆನ್ ಯು ಆರ್ ಟಾಕಿಂಗ್ ಅಬೌಟ್ ನ್ಯೂ ಬಿಗಿನಿಂಗ್ಸ್, ನೂತನವಾಗಿರ್ತಕ್ಕಂಥ ಆರಂಭವನ್ನು ನೀವು ಬಗ್ಗೆ ಮಾತನಾಡುವುದಾದರೆ ಇಲ್ಲಿ ತುಂಬ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು. ದೇವರನ್ನ ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ನೀವು ಪ್ರೀತಿಸುವುದಾದರೆ ನಿನ್ನ ನೆರೆಯವರನ್ನ ನಿನ್ನಂತೆಯೇ ಪ್ರೀತಿಸಬೇಕು. You cannot love God and say, I hate my neighbor. You need to love God and love your neighbor in the same pace. ನಿಮ್ಮ ನೆರೆಯವರನ್ನ ಮತ್ತು ದೇವರನ್ನ ಸಮಾನವಾಗಿ ಪ್ರೀತಿ ಮಾಡುವುದೇ ನೂತನವಾಗಿರ್ತಕ್ಕಂಥ ಆರಂಭ. ಪರವಾಗಿಲ್ಲ, ಇಷ್ಟು ವರ್ಷ ನೀವು ಅವ್ರನ್ನ ದ್ವೇಷ ಮಾಡಿಕೊಂಡೇ ಜೀವನ ಸಾಗಿಸ್ಬಿಟ್ರಿ. ಇಷ್ಟು ವರ್ಷ ಅವನನ್ನು ಕ್ಷಮಿಸ್ಲಿಕ್ಕಾಗದೇ ಜೀವನ ಸಾಗಿಸ್ಬಿಟ್ರಿ. ಆದರೆ ಈ 2025ನೇ ಇಸ್ವಿಯಲ್ಲಿ ನಾವು ಕಾಲಿಟ್ಟಿದ್ದೇವೆ. ಈ ವರ್ಷ ಯೇಸು ಸ್ವಾಮಿ ಬರಬಹುದು. ಈ ವರ್ಷ ಯೇಸು ಸ್ವಾಮಿ ಬರಬಹುದು. ಯೇಸು ಸ್ವಾಮಿ ಬಂದಾಗ ನನ್ನನ್ನು ಪ್ರೀತಿಸ್ತೀಯ ಅಂತ ನಿಮ್ಮನ್ನು ಕೇಳಿದಾಗ, ಹೌದು ಸ್ವಾಮಿ ನಾನು ನಿನ್ನನ್ನು ಪ್ರೀತಿಸ್ತೇನೆ, ಪೂರ್ಣ ಪ್ರಾಣದಿಂದ ಪೂರ್ಣ ಶಕ್ತಿಯಿಂದ ನಾನು ನಿಮ್ಮನ್ನು ಪ್ರೀತಿಸ್ತೇನೆ, ಆದರೆ ನಾನು ಆತನನ್ನು ಕ್ಷಮಿಸಲಿಕ್ಕೆ ನನ್ನ ಕೈಲಿ ಆಗಲಿಲ್ಲ ಸ್ವಾಮಿ ಅಂತ ಹೇಳಕ್ಕೆ ಬರೋದಿಲ್ಲ. ನಿಮ್ಮ ಕರ್ತವ್ಯ ಆತನನ್ನು ಕ್ಷಮಿಸ್ರಿ. ಆ ವ್ಯಕ್ತಿ, ಆ ಸ್ತ್ರೀ, ಆ ಸಹೋದರಿ ನಿಮಗೆ ಮೋಸ ಮಾಡಿದಂಥವ್ರನ್ನ ಕ್ಷಮಿಸ್ಲಿಕ್ಕೆ ಪ್ರಯತ್ನ ಪಡಿ. ನಿಮಗೆ ಅನ್ಯಾಯ ಮಾಡಿದಂಥವ್ರನ್ನ ಕ್ಷಮಿಸಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮನ್ನು ತುಳಿದವರಿಗೆ ನೀವು ಕ್ಷಮಿಸಲಿಕ್ಕೆ ಪ್ರಯತ್ನ ಪಡಿ. ಅವ್ರನ್ನ ಪ್ರೀತಿಸಲಿಕ್ಕೆ ಪ್ರಯತ್ನ ಪಡ್ರಿ. ದೇವರು ಈ ನೂತನವಾಗಿರ್ತಕ್ಕಂಥ ಆರಂಭದ ಸಮಯದಲ್ಲಿ ದೇವರನ್ನು ಪ್ರೀತಿಸೋಣ, ನಮ್ಮ ನೆರೆಯವರನ್ನು ಪ್ರೀತಿಸೋಣ. ಆವಾಗ ತಾನೇ ನಿಜವಾದ ಅರ್ಥ ಕರ್ತ ನಿನ್ನನ್ನು ಪ್ರೀತಿಸುವೆನು ಎಂಬತಕ್ಕಂಥ ರಾಗವನ್ನು ನಾವು ಆಡ್ಬೋದು. ಸೊ ನೆಕ್ಸ್ಟ್ ಟೈಮ್ ಈ ಸತ್ಯವೇದವನ್ನು ನಾವು ಓದುವಾಗ, ಪ್ರಾರ್ಥನೆ ಮಾಡುವಾಗ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ನೆರೆಯವರನ್ನು ದೇವರನ್ನು ನೀವು ಯಾವ ರೀತಿ ಪ್ರೀತಿಸ್ತೀರೋ, ನಿಮ್ಮನ್ನು ನೀವು ಯಾವ ರೀತಿ ಪ್ರೀತಿಸ್ತೀರೋ ಆ ರೀತಿ ಪ್ರೀತಿಸಿದಾಗ ಮಾತ್ರ ನಿಜವಾದ ಅರ್ಥ. ಇದೊಂದು ನೂತನ ಆರಂಭವಾಗಿರಲಿ, ನಿಮ್ಮಲ್ಲಿ ಮಾರ್ಪಾಡು ಬರಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.